ವಿಜ್ಞಾನ ಲೋಕದ ಅನ್ವೇಷಣೆಗಳ ಜೊತೆಗೆ ನೂರಾರು ಮಹಾನ್ ಸಾಧಕರ ಯಶಸ್ಸಿಗೆ ಕಾರಣವಾದ ಅದ್ಭುತಗಳನ್ನು ಸೃಷ್ಟಿಸುವ ಸಮಯ. ಬದುಕಿನ ಯಶಸ್ಸಿನ ಉತ್ತುಂಗಕ್ಕೆ ತಲುಪಲು ಶ್ರಮಿಸುತ್ತಿರುವ ಪ್ರತಿ ವ್ಯಕ್ತಿಗೂ ಈ ವಿಡಿಯೋ ಅರ್ಪಣೆ. ಜೀವನದಲ್ಲಿ ಚಮತ್ಕಾರಗಳು ನಡೆಯುವ ಆ ಸಮಯ ಯಾವುದು? ಆ ಅದ್ಭುತ ಸಮಯದ ವೈಜ್ಞಾನಿಕ ಹಿನ್ನೆಲೆ ಏನು? ಆ ಸಮಯವನ್ನು ಬಳಸಿ ಜೀವನದಲ್ಲಿ ಉನ್ನತಿಯನ್ನು ಗಳಿಸುವುದಾದರೂ ಹೇಗೆ? ಮಹತ್ವಪೂರ್ಣ ಮಾಹಿತಿಗಾಗಿ ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಿ. ಅನಾದಿ ಕಾಲದಿಂದ ಹಿಡಿದು ಇಂದಿನ ವೈಜ್ಞಾನಿಕ ಯುಗದವರೆಗೂ ಈ ಸಮಯವನ್ನು ಅದ್ಭುತಗಳನ್ನು ಸೃಷ್ಟಿಸುವ ಸಮಯವೆಂದೇ ಪರಿಗಣಿಸಿದೆ. ಜಗತ್ತಿನ ಅತಿ ಪುರಾತನ ಸನಾತನ ಧರ್ಮದಿಂದ ಹಿಡಿದು ಈಗಿನ ಅನೇಕ ಧರ್ಮ ಮತ ಪಂಥ ಸಂಸ್ಕೃತಿಗಳಲ್ಲೂ ಈ ಸಮಯಕ್ಕೆ ಹೆಚ್ಚಿನ ಮಹತ್ವ. ಹಾಗಾದರೆ ಆ ಅದ್ಭುತಗಳನ್ನು ಸೃಷ್ಟಿಸುವ ಸಮಯ ಯಾವುದು ಎಂಬ ಪ್ರಶ್ನೆಗೆ ಉತ್ತರ ಅದುವೇ ಅಮೃತ ಕಾಲ, ಅರ್ಥಾತ್ ಬ್ರಹ್ಮ ಮುಹೂರ್ತ. ಈ ಬ್ರಾಹ್ಮಿ ಮುಹೂರ್ತವನ್ನು ಸೃಷ್ಟಿಯ ಕಾಲ ಅಂತಲೂ ಉಲ್ಲೇಖಿಸಲಾಗಿದೆ. ಒಂದು ಅಂದಾಜಿನ ಪ್ರಕಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಜಗತ್ತಿನ ಜನಸಂಖ್ಯೆಯ ಕೇವಲ 2.3% ಜನ ಮಾತ್ರ ಎಚ್ಚರಗೊಳ್ಳುತ್ತಾರೆ. ಅದರಲ್ಲಿ ಕೇವಲ 1%ಗಿಂತಲೂ ಕಡಿಮೆ ಸಂಖ್ಯೆಯಲ್ಲಿನ ಜನರು ತಮ್ಮ ಗುರಿಯ ಉನ್ನತ ಗಮ್ಯವನ್ನು ತಲುಪುತ್ತಾರೆ ಎಂಬುದು ಇತ್ತೀಚಿನ ಸಂಶೋಧನೆಯಿಂದ ದೃಢಪಟ್ಟಿದೆ. ಹಾಗಾದರೆ ಬ್ರಾಹ್ಮಿ ಮುಹೂರ್ತದ ಹಿನ್ನೆಲೆ ಹಾಗೂ ಅದರ ಉಪಯೋಗಗಳನ್ನು ತಿಳಿಯಲು ಈ ಅನ್ವೇಷಣೆಯ ಪ್ರತಿಯೊಂದೊಮ್ಮೆ ನೋಡಿ. ಇದರಲ್ಲಿ ಆಯುರ್ವೇದ ಶಾಸ್ತ್ರದ ಪ್ರಕಾರ 1 ದಿನದ 24 ಗಂಟೆಗಳಲ್ಲಿ ಬರುವ 30 ಮುಹೂರ್ತಗಳಲ್ಲಿ ಸೂರ್ಯೋದಯದ ಹಿಂದಿನ 96 ನಿಮಿಷಗಳಿಂದ ಹಿಡಿದು ಮುಂದಿನ 46 ನಿಮಿಷಗಳು ಬ್ರಹ್ಮ ಮುಹೂರ್ತವೆಂದು, ಆ ಸಮಯದಲ್ಲಿ ಮಾಡುವ ಕಾರ್ಯವು ತ್ವರಿತ ಹಾಗೂ ಅತ್ಯುತ್ತಮ ಫಲಿತಾಂಶವನ್ನು ನೀಡುತ್ತದೆ ಎಂಬುದನ್ನು ಈ ವರದಿಯಲ್ಲಿ ಹೇಳಲಾಗಿದೆ. ಯೋಗ ವಿಜ್ಞಾನ, ಪರಿಸರ ವಿಜ್ಞಾನ, ಆಧ್ಯಾತ್ಮಿಕ ಜ್ಞಾನದ ಪರಂಪರೆಯೂ ಕೂಡ ಮನುಷ್ಯನ ಉನ್ನತ ಮಟ್ಟದ ಸಾತ್ವಿಕ ಸಾಧನೆಗೆ ಈ ಬ್ರಹ್ಮ ಮುಹೂರ್ತವೇ ಅತ್ಯಂತ ಪ್ರಭಾವಶಾಲಿ ಸಮಯವೆಂಬುದನ್ನು ನಿಖರವಾಗಿ ಹೇಳಿದೆ. ಇನ್ನು ಆಧುನಿಕ ವಿಜ್ಞಾನದ ಪ್ರಕಾರ ಬೆಳಗಿನ ಈ ಪ್ರಶಾಂತ ಸಮಯದಲ್ಲಿ ಸಕಲ ಜೀವಿಗಳ ಪ್ರಾಣವಾಯುವಾದ ಆಮ್ಲಜನಕದ ಪ್ರಮಾಣವು 41% ಹೆಚ್ಚಾಗಿದ್ದು, ಇದು ಮನುಷ್ಯನ ಶ್ವಾಸಕೋಶದಿಂದ ಕೋಟ್ಯಾಂತರ ಜೀವಕೋಶಗಳಿಗೆ ತಲುಪಿ ಅನೇಕ ದೈಹಿಕ ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಅದ್ಭುತ ಸಮಯ. ಬದುಕಿನಲ್ಲಿನ ಯಾವುದೇ ಸಾಧನೆಗೆ ಮನುಷ್ಯನಿಗೆ ಆರೋಗ್ಯವೇ ಮೂಲ. ಆದ್ದರಿಂದ ಇದು ಆರೋಗ್ಯವರ್ಧಕ ಸಮಯವೂ ಆಗಿದೆ. ಸನಾತನ ಪರಂಪರೆಯ ಅನೇಕ ಗ್ರಂಥಗಳಲ್ಲಿ ಈ ಚಮತ್ಕಾರಿ ಸಮಯದ ಮಹತ್ವವನ್ನು ತಿಳಿಸಲಾಗಿದೆ. ಅದರಲ್ಲಿ ಚರಕ ಸಂಹಿತೆಯಲ್ಲಿನ ಉಲ್ಲೇಖದಂತೆ ಶುದ್ಧವಾದ ವಾತಾವರಣವನ್ನು ಹೊಂದಿರುವ ಸಮಯವು ಹೆಚ್ಚು ಧನಾತ್ಮಕ ಶಕ್ತಿಯಿಂದ ಆವೃತವಾಗಿರುವುದರಿಂದ ಈ ಸಮಯದಲ್ಲಿ ನಿದ್ದೆಯಿಂದ ಎಚ್ಚರಗೊಂಡು ತನ್ನ ಕರ್ಮದಲ್ಲಿ ತೊಡಗಿಸಿಕೊಳ್ಳುವ ವ್ಯಕ್ತಿಗೆ ದೈಹಿಕ, ಮಾನಸಿಕ, ಆರ್ಥಿಕ, ಆಧ್ಯಾತ್ಮಿಕ, ಶೈಕ್ಷಣಿಕ, ಭಾವನಾತ್ಮಕತೆಯ ಕ್ರಿಯಾಶೀಲ ಆಲೋಚನೆಯ ಪ್ರಭಾವವು ಒಳ್ಳೆಯ ಸಮೃದ್ಧ ಜೀವನವನ್ನು ನಡೆಸಲು ಬ್ರಹ್ಮ ಮುಹೂರ್ತದ ಕಾಲವು ಹೆಚ್ಚು ಪರಿಣಾಮಕಾರಿಯಾದುದು ಎಂಬುದನ್ನು ಉಲ್ಲೇಖಿಸಲಾಗಿದೆ. ಬ್ರಹ್ಮಾಂಡದ ಅಗಾಧ ವಿಶ್ವಶಕ್ತಿಯನ್ನು ತಲುಪಲು ಕೂಡ ಸುಲಭ ಹಾಗೂ ಉತ್ತಮ ಸಮಯವೇ ಈ ಬ್ರಹ್ಮ ಮುಹೂರ್ತ. ಇದರಿಂದ ನಮ್ಮ ಈ ಸಮಯದಲ್ಲಿನ ಯಾವುದೇ ಆಲೋಚನೆ ಹಾಗೂ ಪ್ರಾರ್ಥನೆಯನ್ನು ವಿಶ್ವಶಕ್ತಿಯ ಕಡೆಗೆ ಹೆಚ್ಚಿನ ಶ್ರಮವಿಲ್ಲದೆ ತಲುಪಲು ಸಾಧ್ಯ. ಇದು ನಮ್ಮ ಗುರಿಯ ಕಡೆಗೆ ಸಾಗಲು ನಮ್ಮೊಳಗೆ ಹೆಚ್ಚಿನ ಚೈತನ್ಯ ಶಕ್ತಿಯನ್ನು ತುಂಬುತ್ತದೆ. ಮನುಷ್ಯ ದೇಹದ ಅತ್ಯಂತ ಪ್ರಮುಖ ಅಂಗ ಮೆದುಳು. ಇಂದಿನ ಆಧುನಿಕ ವಿಜ್ಞಾನಕ್ಕೂ ಮನುಷ್ಯನ ಮೆದುಳಿನ ಸಂಪೂರ್ಣ ಶಕ್ತಿ ಹಾಗೂ ಕಾರ್ಯವೈಖರಿಯನ್ನು ತಿಳಿಯಲು ಸಾಧ್ಯವಾಗಿಲ್ಲ. ಆದರೆ ಸಾವಿರಾರು ವರ್ಷಗಳ ಹಿಂದೆಯೇ ಅನೇಕ ಯೋಗಿಗಳು ಹಾಗೂ ಮಹರ್ಷಿಗಳು ಇದರ ಬಗ್ಗೆ ಅರಿತಿದ್ದರು ಹಾಗೂ ಅದನ್ನು ಅನೇಕ ಗ್ರಂಥಗಳಲ್ಲಿ ಉಲ್ಲೇಖಿಸಿದ್ದಾರೆ. ಅದರಲ್ಲಿ ಮುಖ್ಯವಾದದ್ದು ಆಯುರ್ವೇದ ಶಾಸ್ತ್ರದ ಪಿತಾಮಹ ಎಂದು ಕರೆಯುವ ಆಚಾರ್ಯ ಚರಕರು ರಚಿಸಿರುವ ಚರಕ ಸಂಹಿತೆಯ ಜೊತೆಗೆ ಶಿವ ಸಂಹಿತೆ. ಯೋಗ ವಿಜ್ಞಾನ ಕೂಡ ಮನುಷ್ಯನ ದೇಹ ರಚನೆ ಹಾಗೂ ಅದರ ಕಾರ್ಯವೈಖರಿಯನ್ನು ತಿಳಿಸುತ್ತದೆ. ದೇಹದಲ್ಲಿನ ಸುಮಾರು 3.5 ಲಕ್ಷ ನಾಡಿಗಳಲ್ಲಿ ಪ್ರಮುಖ ನಾಡಿಗಳಾದ ಇಡ, ಪಿಂಗಳ ಹಾಗೂ ಸುಷುಮ್ನ ನಾಡಿಗಳು ಬೆನ್ನುಹುರಿಯಿಂದ ಮೆದುಳಿನವರೆಗೂ ಸಂಪರ್ಕವನ್ನು ಹೊಂದಿರುತ್ತವೆ. ಮೂಲಾಧಾರ ಚಕ್ರದಿಂದ ಹಿಡಿದು ಸಹಸ್ರಾರ ಚಕ್ರದವರೆಗೆ. ಸಾಮಾನ್ಯವಾಗಿ ಮನುಷ್ಯನಿಗೆ ದಿನದ ಬಹುತೇಕ ಸಮಯ ಇಡ ಮತ್ತು ಪಿಂಗಳ ನಾಡಿಗಳಲ್ಲಿ ಯಾವುದಾದರೂ ಒಂದು ನಾಡಿ ಮಾತ್ರ ಕ್ರಿಯಾತ್ಮಕವಾಗಿರುತ್ತದೆ.
ಆದರೆ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಇಡ ಹಾಗೂ ಪಿಂಗಳ ಎರಡೂ ನಾಡಿಗಳು ಕ್ರಿಯಾತ್ಮಕವಾಗಿರುತ್ತವೆ. ನರವಿಜ್ಞಾನದ ಪ್ರಕಾರ ಇಂತಹ ಸಮಯದಲ್ಲಿ ಮನುಷ್ಯನ ಎಡ ಹಾಗೂ ಬಲ ಮೆದುಳು ಒಂದೇ ಸಮಯದಲ್ಲಿ ಜಾಗೃತಗೊಳ್ಳುವುದರಿಂದ ವಿಶೇಷವಾದ ಅದ್ಭುತ ಕ್ರಿಯಾತ್ಮಕ ಕೆಲಸಗಳನ್ನು ಮಾಡಲು ಇದು ಉತ್ತಮ ಸಮಯವೆಂಬುದನ್ನು ಖಚಿತಪಡಿಸಿದೆ. ಇನ್ನು ಮೆದುಳಿನ ಪಿನ್ನಿಯಲ್ ಗ್ಲ್ಯಾಂಡ್ ಗ್ರಂಥಿಯು ಸ್ರವಿಸುವ ಮೆಲಾಟೋನಿನ್ ಹಾರ್ಮೋನ್, ದೇಹವನ್ನು ಹಾಗೂ ಮನಸ್ಸನ್ನು ಸಂತೋಷವಾಗಿರಿಸಲು ಸ್ರವಿಸುವ ಈ ಹಾರ್ಮೋನ್ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಉನ್ನತ ಮಟ್ಟದಲ್ಲಿರುವುದರಿಂದ ದೇಹ ಒತ್ತಡರಹಿತವಾಗಿದ್ದು ಮನಸ್ಸು ಪ್ರಶಾಂತವಾಗಿದ್ದಾಗ ಈ ಸಮಯದಲ್ಲಿನ ಧ್ಯಾನ, ಜಾಗೃತ ಮನಸ್ಸಿನ ಆಲೋಚನೆಗಳು ಸುಪ್ತ ಮನಸ್ಸಿನ ಆಳಕ್ಕೆ ತಲುಪಲು ಸೂಕ್ತ ಸಮಯವಾಗಿರುತ್ತದೆ. ಜಗತ್ತಿನ ಪ್ರೇರಕ ಶಕ್ತಿ ಶ್ರೀಕೃಷ್ಣವಾಣಿಯಂತೆ ಪ್ರಯತ್ನವಿಲ್ಲದೆ ಫಲವಿಲ್ಲ. ಕಾಲ, ದೇಶ, ಭಾಷೆ ಯಾವುದೇ ಇರಲಿ, ಮನುಷ್ಯ ಪ್ರಯತ್ನವಿಲ್ಲದೆ ಯಾವುದೇ ಸಾಧನೆ ಅಸಾಧ್ಯ. ಬ್ರಹ್ಮ ಮುಹೂರ್ತದಲ್ಲಿ ನಿದ್ದೆಯಿಂದ ಎದ್ದ ಮಾತ್ರಕ್ಕೆ ಯಶಸ್ಸು ಸಾಧ್ಯವಿಲ್ಲ. ಬೆಳಗಿನ ಈ ಚಮತ್ಕಾರಿ ಸಮಯವನ್ನು ನಮ್ಮ ಪ್ರಗತಿಗೆ ಹೇಗೆ ಪ್ರಜ್ಞಾಪೂರ್ವಕವಾಗಿ ಬಳಸಿಕೊಳ್ಳುತ್ತೇವೆ ಎಂಬುದು ವ್ಯಕ್ತಿಯ ಯಶಸ್ಸಿಗೆ ಕಾರಣವಾಗುತ್ತದೆ. ಇನ್ನು ಭೂಮಂಡಲದಲ್ಲಿ ಮಾನವನಿಗೂ ಹಾಗೂ ಇತರೆ ಜೀವಿಗಳಿಗೂ ವ್ಯತ್ಯಾಸವಿರುವುದು ಮನುಷ್ಯನ ವಿಕಸಿತ ಮೆದುಳಿನಿಂದ ಮಾತ್ರ. ಅಂತಹ ಕಲ್ಪನಾತೀತ, ಚೈತನ್ಯಭರಿತ, ಅಪರಿಮಿತ ಬುದ್ಧಿಶಕ್ತಿಯನ್ನು ಹಾಗೂ ಅದರ ಸಾಮರ್ಥ್ಯವನ್ನು ಕಂಡುಕೊಂಡಲ್ಲಿ ಇದು ಜೀವನದ ಉನ್ನತಿಗೆ ಈ ಸಮಯವನ್ನು ನಮ್ಮ ಬದುಕಿಗೆ ಪ್ರಕೃತಿಯೇ ಕೊಟ್ಟಿರುವ ಕೊಡುಗೆಯಾಗುತ್ತದೆ. ಅನಾರೋಗ್ಯ ಪೀಡಿತರು, ಚಿಕ್ಕ ಮಕ್ಕಳು, ಮಾನಸಿಕವಾಗಿ ಅಸ್ವಸ್ಥರಾದವರು ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವುದು ನಿಷಿದ್ಧ. ಇಲ್ಲಿ ಸಾಮಾನ್ಯ ಮನುಷ್ಯನೂ ಕೂಡ ಬ್ರಹ್ಮ ಮುಹೂರ್ತದಲ್ಲಿ ಏಳುವುದು ಎಷ್ಟು ಅತ್ಯುತ್ತಮವೋ, ಉತ್ತಮವಾದ ನಿದ್ದೆ ಕೂಡ ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಅವಶ್ಯಕವಾದದ್ದು. ಆದ್ದರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವ ಮೊದಲು ರಾತ್ರಿಯ ಸಮಯ ಬೇಗ ಮಲಗುವುದರಿಂದ ಆ ಚಮತ್ಕಾರಿ ಸಮಯದಲ್ಲಿ ಏಳಲು ಸಹಕಾರಿಯಾಗುತ್ತದೆ. ಸ್ನೇಹಿತರೆ, ಜೀವನವು ಒಂದು ದಿನದ ಆಟವಲ್ಲ, ಅದು ಮೃತ್ಯು ದೇವತೆ ಬಂದು ಕರೆದುಕೊಂಡು ಹೋಗುವವರೆಗಿನ ಹೋರಾಟ. ಯಾವುದೇ ಅದ್ಭುತ ಸಾಧನೆಗೆ ನಿರಂತರ ಅಭ್ಯಾಸ ಹಾಗೂ ಪರಿಶ್ರಮವೇ ಅವಶ್ಯಕವಾಗಿರುವಂಥದ್ದು ಎಂಬುದು ನೆನಪಿರಲಿ. ಇಂಥದ್ದೇ ಮಾಹಿತಿಯುಕ್ತ ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.